ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸೌಭಾಗ್ಯ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬೆಂಗಳೂರಿಂದ ಬಂದಿದ್ವಿ. ಹೌದಾ, ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಖಾರ ಪೂರಿನ. ಓಕೆ. ಸೊ ಖಾರ ಪೂರಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಗೋಧಿ ಹಿಟ್ಟು, ಅರಿಶಿಣದ ಪುಡಿ, ಮೇಥಿ ಸೊಪ್ಪು, ಉಪ್ಪು, ಖಾರ, ಜೀರಿಗೆ. ಓಕೆ, ಇಷ್ಟೇನಾ? ತುಂಬ ಕಡಿಮೆ ಸಾಮಗ್ರಿಗಳು. ಹೌದು, ಸಿಂಪಲ್ ಆಗಿ ಬೇಗ ಆಗುವಂಥದ್ದೊಂದು ಖಾರ ಪೂರಿ ಅಂತ. ಇದೀಗ ಮೆಂತೆ ಸೊಪ್ಪು ಅಂದ್ರೆ ಯಾವ ತಗೊಂಡಿದ್ದೀರಾ? ಇದು ಮೆಂತ್ಯದ್ದೇ ಒಣಗಿರೋದು ಪುಡಿ, ಅಂದ್ರೆ ಕಸೂರಿ ಮೇಥಿ ಅಂತ ಸಿಗುತ್ತಲ್ಲ, ಅದೇನಾ? ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದನ್ನೇ ತಗೊಂಡಿದ್ದೀರಾ. ಇದಾದ್ರೆ ರೆಡಿ ಇಮಿಡಿಯೇಟ್ ಆಗಿ ಮಾಡ್ಬೋದು ಅಂತ. ಬೇಕಾದ್ರೆ ಮೆಂತೆ ಸೊಪ್ಪು ಹಾಕ್ಬೋದಾ? ಇನ್ ಕೇಸ್ ಇದಕ್ಕಿದೆ ಮೇಥಿನೇ. ಓಕೆ, ಸೊ ಶುರು ಮಾಡೋಣ ಅಲ್ಲ? ಏನ್ ಬೇಕು ಇವಾಗ? ಗಾಜಿನ ಬೌಲಾ? ಫಸ್ಟ್ ಹಿಟ್ ಮಾಡ್ಕೊಳ್ಳೋದಾ? ಹೌದು, ಫಸ್ಟ್ ಎಲ್ಲ ಕಲಸ್ಕೋಬೇಕು. ಸರಿ. ಗೋಧಿ ಹಿಟ್ಟು ಅಂತ ಹೇಳಿದ್ರಲ್ಲ? ಗೋಧಿ ಹಿಟ್ಟು. ಮತ್ತೆ ಬೆಂಗಳೂರಲ್ಲಿ ಎಲ್ಲಿ ನಿಮ್ಮ ಮನೆಯಲ್ಲಿ? ಇಲ್ಲೇ ವಿದ್ಯಾರಣ್ಯಪುರ. ಹೌದಾ? ಸ್ವಂತ ಊರು ಇದೆನಾ? ಇಲ್ಲ, ತಾಯಿ ಮನೆ ಚಿಕ್ಕಬಳ್ಳಾಪುರ, ಗಂಡನ ಮನೆ ಹೊಸಕೋಟೆ ಅಂತ. ಅರಿಶಿಣ ಪುಡಿ ಸ್ವಲ್ಪ ಹಾಕ್ತೀನಿ, ಮೇಥಿ ಸೊಪ್ಪು ಸ್ವಲ್ಪ. ಓಕೆ ಓಕೆ. ಈಗ ಈಸಿ ಆಗ್ಬಿಟ್ಟಿದೆ ಅಲ್ವಾ ಇದು? ಇವಾಗ ಎಲ್ಲೇ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ವಾ? ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಮೆಂತೆ ಸೊಪ್ಪು ಅಂದ್ರೆ ತಂದು ಕೆಲವ್ರಿಗೆ ಟೈಮ್ ಇಲ್ಲ ಅಂದ್ರೆ ಇದನ್ನೇ ಮಾಡ್ಬೋದು, ಅಂದ್ರೆ ಕ್ಲೀನ್ ಎಲ್ಲ ಮಾಡ್ಬೇಕಲ್ಲ. ಹೌದು, ಇದೊಂದು ಸ್ಪೂನ್ ಉಪ್ಪು. ಸರಿ, ಹಾಕೊಳ್ಳಿ. ಖಾರ ಪುಡಿ ಒಂದು ಸ್ಪೂನ್ ಹಾಕ್ತೀನಿ. ಖಾರ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು. ಜೀರಿಗೆ ಸ್ವಲ್ಪ ಹಾಕ್ತೀನಿ. ಓಕೆ. ಇದು ಆಯಿಲ್ ಹಾಕೊಂಡು ಸ್ವಲ್ಪ ಕಲಿಸ್ಬೇಕು. ಹೌದಾ? ಎಣ್ಣೆ ಹಾಕ್ಬೇಕಾ? ಹಸಿ ಎಣ್ಣೆನೆ. ಸರಿ ಸರಿ. ಎಲ್ಲಿ ನೀವೇ ಕಲ್ತಿದ್ದ? ಹೇಗಿದು? ಇಲ್ಲ, ಇದು ನಮ್ಮ ಫ್ರೆಂಡ್ ಮಾಡಿದ್ರು, ನಂಗೆ ಇಷ್ಟ ಆಯ್ತು, ಅದಕ್ಕೆ ಟ್ರೈ ಮಾಡೋಣ ಅಂತ. ಸೊ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ಒಂದು 15 ವರ್ಷದಿಂದ. ಹೌದಾ? ಓಕೆ. ಏನು ಬೇಕು? ಸ್ವಲ್ಪ ನೀರು ಕೊಡಿ. ನೀರು ಹಾಕ್ತೀರಾ? ಸೊ ಮನೇಲಿ ಯಾರೆಲ್ಲ ಇದ್ದಾರೆ? ನಾನು ಮನೆಯವರಿಬ್ಬರೇ. ಮನೆಯವ್ರು ಏನು ಮಾಡ್ತಾರೆ? KCCಯಲ್ಲಿ ಜಾಬಲ್ಲಿ ಇದ್ದಾರಾ? ಇಲ್ಲ, ಈಗ ರಿಟೈರ್ಡ್ ಆಗಿದ್ದಾರಾ? ಇದು ಯಾವ ಹದಕ್ಕೆ? ಇದು ಸ್ವಲ್ಪ ಪೂರಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಓಕೆ ಓಕೆ. ರೆಗ್ಯುಲರ್ ನಾವು ಪೂರಿ ಮಾಡುವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಕ್ಕೆ ಹಿಟ್ಟೆಲ್ಲ ಹಾಕೊಂಡು ಒಸಿತೀರಲ್ವಾ, ಇದಕ್ಕೆ ಹಿಟ್ಟು ಹಾಕಿ ಒಸಿಬಾರ್ದು, ಆಯಿಲ್ ಎಲ್ಲ ಗಲೀಜಾಗುತ್ತಲ್ವಾ. ಗಟ್ಟಿ ಇದ್ರೆ. ಓಕೆ ಓಕೆ, ಸರಿ ಸರಿ. ಸೊ ಅಡುಗೆ ನೀವೇನಾ ಮಾಡೋದು ಮನೇಲಿ? ಹೌದು, ನಾನೇ. ಕುಕಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗ್ತೀವಿ. ಹೌದಾ? ದಾರಿಣಿ ಸಮಾಜ, ಸಿರಿಗಂಧ. ಏನದು? ಸಮಾಜದಲ್ಲಿ ಮಹಿಳಾ ಸಮಾಜ ತರದ? ಅಲ್ಲಿ ಡ್ಯಾನ್ಸು, ಡ್ರಾಮಾ ಅದೆಲ್ಲ ಮಾಡ್ತೀವಿ. ಕುಕಿಂಗ್ ಅಂದ್ರೆ ಅಲ್ಲೇ ನಿಮ್ಮ ಸಂಸ್ಥೆಯಲ್ಲಿ ಲೇಡೀಸ್ಗೆ ಇಡ್ತಾರೆ. ಓಹೋ. ಸೊ ಅವಾಗೆಲ್ಲ ನಿಮ್ಗೆ ಪ್ರೈಸ್ ಬಂದಿದ್ಯಾ? ಏನ್ ಮಾಡಿದ್ರಿ ಪ್ರೈಸ್? ರೀಸೆಂಟ್ ಆಗಿ ಏನಾದ್ರು ಅಡಿಗೆ ಮಾಡ್ಬಿಟ್ಟು ಪ್ರೈಸ್? 7 ಕಪ್ ಬರ್ಫಿ. ಅದ್ರಲ್ಲೇ ಯಾವಾಗ್ಲೂ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಅದನ್ನೇ ಮಾಡಿಲ್ಲ? ಇಲ್ಲ, ಅದನ್ನೇ ರಾಗಿ ಹಿಟ್ಟು ಹಾಕಿನೂ ಮಾಡ್ತೀವಿ. ಅದರಲ್ಲೇ ಸ್ವಲ್ಪ ವೇರಿಯೇಷನ್. ರಾಗಿ ಇದು ಹೆಲ್ತಿ ಅಲ್ವಾ? ಹೌದು. ಅದು ಬರ್ಫಿ ಮಾಡ್ತೀವಿ. ಓಕೆ ಓಕೆ. ಸೊ ಎಲ್ಲೆಲ್ಲ ಕುಕ್ಕರಿ ಶೋ ಇದ್ರು ಫಸ್ಟ್ ಪ್ರೈಸ್ ನಿಮ್ಗೆ ಅಂತ. ಸೊ ಮನೆಯಲ್ಲಿ ಮಾಡ್ತಿರ್ತೀರಾ ಅಡಿಗೆನ? ಅಂದ್ರೆ ಹೊಸದೆಲ್ಲ ಹೋಳಿಗೆ ಇಂಟ್ರೆಸ್ಟ್ ಇದೆ ಹಾಗಾದ್ರೆ? ಪುಳಿಯೋಗರೆ ಗೊಜ್ಜೆಲ್ಲ ನಾನೇ ರೆಡಿ ಮಾಡಿ ಮನೇಲೆ ಮಾಡೋದು? ಓಕೆ. ಹೆಚ್ಚಾಗಿ ಕೆಲವರು ರೆಡಿಮೇಡ್ ತಂದ್ಬಿಡ್ತಾರೆ. ಇಲ್ಲ, ನಾನು ರೆಡಿ ಮಾಡೋದು. ಇದು ಕಲಸಿ ಜಾಸ್ತಿ ಹೊತ್ತು ಇಡಬಾರ್ದು, ಅವಾಗಲೇ ಎಷ್ಟೆಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ಮಾಡಬೇಕು. ಈಗ ಅದು ಹಿಟ್ಟು ರೆಡಿ ಆಗಿದೆಯಾ? ಹಿಟ್ಟು ರೆಡಿ ಆಗಿದೆ. ಸಾಕಾ? ನೀರು ಸಾಕಾ? ಸೊ ಪೂರಿ ಥರ ಲಡ್ಸ್ಕೊಳ್ಳೋದು? ಹೌದು. ಇದು ಉಂಡೆ ಈ ಥರ ಎಲ್ಲ ಮಾಡಿ ಇಟ್ಕೊಂಡು.
ಸೊ ಮನೇಲಿ ಬೇರೆ ಬೇರೆ ಪೂರಿಗಳೆಲ್ಲ ಬೇರೆ ಟ್ರೈ ಮಾಡಿದ್ದೀರಾ ಅಥವಾ ಖಾರ ಪೂರಿ ತರ ರೆಗ್ಯುಲರ್ ಆಗಿ ಪೂರಿ ಮಾಡ್ತೀರಾ ಮಾಮೂಲಿ ಪೂರಿನ? ಪೂರಿ ಸ್ವಲ್ಪ ಆಯಿಲ್ ಅಲ್ವಾ, ಆಯಿಲ್ ಕಡಿಮೆನಾ? ಆಯಿಲ್ ತಿಂಡಿಗಳು ಕಡಿಮೆನೆ. ಕಡಿಮೆನೇನಾ? ಎಲ್ಲ ಹೆಲ್ತ್ ಕಾನ್ಶಿಯಸ್. ಇದು ಯಾರಿಗೆ ಇಷ್ಟ ಮನೆಯಲ್ಲಿ? ಮನೆಯವ್ರು ತಿಂತಾರ ಮಾಡಿದಾಗ? ಇಬ್ರು ತಿಂತೀವಿ, ಇಷ್ಟನೇ. ಆದ್ರೆ ಅಪರೂಪಕ್ಕೆ ಮಾಡೋದು ಅಂತ. ಈ ಫ್ರೆಂಡ್ಸು ದಿಢೀರ್ ಯಾರು ಗೆಸ್ಟ್ ಬರ್ತಾರಲ್ಲ, ಅವಾಗ ಊರಿಗೆ ಏನಾರು ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೋದು ಮಾಡ್ಕೊಂಡು. ಎಲ್ಲಾದ್ರೂ ಟ್ರಾವೆಲಿಂಗ್ ಎಲ್ಲ ಇದ್ದಾಗ ಈ ತರ ಮಾಡಿ ಇಟ್ಕೊಂಡ್ರೆ ಇದೆಲ್ಲ ಅಂದ್ರೆ ತಣ್ಣಗಾದ್ರೂ ಚೆನ್ನಾಗಿರುತ್ತೆ ತಿನ್ನಕಲ್ಲ. ವಾರ ಇರುತ್ತೆ, ಒಂದು ವಾರ ಇರುತ್ತೆ. ಗಾಳಿ ಆಡ್ದಾಗ ಇಟ್ರೆ ವಾರ ಇರುತ್ತೆ. ಮತ್ತೆ ನಿಮ್ದು ಏನೇನೋ ಸ್ಪೋರ್ಟ್ಸ್ ಆ ಸಂಸ್ಥೆ ಬಗ್ಗೆ ಹೇಳ್ತಾ ಇದ್ರಿ, ಬೇರೆ ಇನ್ನೇನು ಆಕ್ಟಿವಿಟೀಸ್ ಎಲ್ಲ ಏನು ಮಾಡ್ತೀರಾ ಅದರಲ್ಲಿ? ಅದೇ ಡೈಲಿ ಥ್ರೋಬಾಲು, ತೆನಿಕಾಯಿ ಇಟ್ಟು ಆಡ್ತೀವಿ. ಓಕೆ, ಎಲ್ಲ ಹೆಂಗಸ್ರೇನಾ? 30 ಜನ ಇದ್ದೀವಿ. ಅದು ಒಂದು ಗ್ರೂಪ್ ಮಾಡ್ಕೊಂಡು ಮೆಂಬರ್ಶಿಪ್ ಇದೆ. ಓಕೆ, ಸೊ ಅಂದ್ರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡೋದಾ ಅಥವಾ ಏನಾದರೂ ಒಂದು ಕಾಂಪಿಟೇಷನ್? ಸ್ಟೇಟ್ ಲೆವೆಲ್ಗೆಲ್ಲ ಹೋಗಿದ್ದೀರಾ ನೀವು? ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನಾನೇ ಟೂರ್ನಮೆಂಟು ಮಾಡಿದ್ದೀವಿ. ಹೌದಾ, ನೀವೇ ಕ್ಯಾಪ್ಟನ್ನಾ? ವೆರಿ ನೈಸ್. ಯಾವ್ದ್ರದ್ದು? ಥ್ರೋಬಾಲ್. ಎಷ್ಟು ವರ್ಷದಿಂದ ಈ ಥರ ಸ್ಪೋರ್ಟ್ಸ್ ಅಲ್ಲಿ? ಒಂದು 10-15. ಅಂದರೆ ಸ್ಕೂಲ್ ಲೆವೆಲಲ್ಲೂ ಎಲ್ಲ ಸ್ಕೂಲಲ್ಲೂ ಇದ್ರಿ, ಆಮೇಲೆ ಈಗ ಪುನಃ ಸ್ಟಾರ್ಟ್ ಮಾಡಿರೋದು? ಹೌದು. ಈಗ ಇರಲಿ, ಒಳ್ಳೇದು. ಎಲ್ಲ ಏನದು ಸ್ವಲ್ಪ ಏನದು ಎಲ್ಲ ಜವಾಬ್ದಾರಿ ಎಲ್ಲ ಮುಗಿದ್ಮೇಲೆ ಈ ಸ್ಪೋರ್ಟ್ಸ್ ಎಲ್ಲ ಹೋಗೋದು ಸ್ವಲ್ಪ ಕಡಿಮೆನೆ ಎಲ್ಲ ಹೆಂಗಸರು. ನೀವು ಅದ್ರಲ್ಲೂ ಹೋಗ್ತಾ ಇದ್ದೀರಾ, ಅದೊಂದು ಒಳ್ಳೆ ಮೆಚ್ಚುವಂಥದ್ದು. ಹೆಲ್ತ್ ಇದು ಇರುತ್ತಲ್ಲ. ಸೊ ಎಣ್ಣೆ ಒಂದು ಕಾಯ್ಸಕ್ಕೆ ಇಟ್ಕೊಂಡ್ಬಿಡ್ತೀರಾ? ಅಷ್ಟು ಲಟ್ಸೋದ್ರೆ ಸಿಮ್ಗೆ ಇಟ್ಟಿರ್ತೀನಿ. ಆ ಕಡೆ ಒಲೆ ಹಚ್ಕೊಂಡ್ಬಿಡಿ. ಇದಕ್ಕೆ ಒಂದು ಚಾಕು ಕೊಡಿ, ಉಬ್ಬಾರ್ದಿದು ಕರಿಬೇಕಾದ್ರೆ. ಅವಾಗ ಸ್ವಲ್ಪ ಈ ಥರ ಅಂದ್ಬಿಟ್ರೆ ಅದು ಅಂದ್ರೆ ಪೂರಿ ಇದು ಉಬ್ಬಾರ್ದ? ಆಕ್ಚುಲಿ ಪೂರಿಯನ್ನ ನಾವನ್ನದು ಉಬ್ಬಬೇಕು ಅಂತ. ಇಲ್ಲ, ಇದು ನಿಪ್ಪಟ್ಟು ಥರ. ನಿಪ್ಪಟ್ಟು ಥರ. ಯಾಕಂದ್ರೆ ಮತ್ತೆ ಇದಕ್ಕೆ ಇಲ್ಲ ಅಂದ್ರೆ ಪೂರಿ ಚೆನ್ನಾಗಿಲ್ಲ. ಹೌದು, ಇದು ಹಸಿಟ್ಟು ಹಾಕ್ಬಾರ್ದು. ಹೊಸ್ಕೊಳ್ಬೇಕಾದ್ರೆ ಅದು ಆಯಿಲಲ್ಲೆಲ್ಲ ಕರಿವಾಗ ಹಿಟ್ಟೆಲ್ಲ ಹೋಗಿ ಹೌದು ಎಲ್ಲ ತುಂಬಾ ಕಪ್ ಆಗ್ಬಿಡುತ್ತೆ. ಆಗತ್ತೆ. ಮತ್ತೆ ಬೇರೆ ಏನು ಹವ್ಯಾಸ ಇದೆ ನಿಮ್ಗೆ? ಸ್ಯಾರಿ ವರ್ಕ್, ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಹೌದಾ, ನೀವು ಹಾಕೊಂಡಿರೋ ಬ್ಲೌಸ್ ನೀವೇ ಮಾಡಿದ್ದಾ? ಇಲ್ಲ, ಇದು ಮಾಡಿಸಿದ್ದು. ಮಾಡ್ತೀರಾ ಆ ಥರ ಎಲ್ಲ? ಮಾಡಿದ್ದೀನಿ. ಸ್ಯಾರಿ, ಫುಲ್ ಸ್ಯಾರಿ 2 ವರ್ಕ್ ಮಾಡಿದ್ದೀನಿ. ಹೌದಾ? ಓಕೆ ಓಕೆ. ಟೈಮ್ ಸಿಕ್ಕಿದಾಗ ಮನೇಲೂ ಕೂತ್ಕೊಂಡು ಈ ಥರ ಎಲ್ಲ ಮಾಡ್ತೀರಾ? ಎಂಬ್ರಾಯ್ಡ್ರಿ ಎಲ್ಲ ಫ್ರೆಂಡ್ಸಿಗೆ ಮಾಡ್ಕೊಡೋದು ಆ ಥರ ಎಲ್ಲ ಇದೆಯಾ? ಇಲ್ಲ, ನೀವು ಮಾಡ್ಕೊಳ್ತೀರಾ? ಸ್ಟಿಚಿಂಗು ಮಾಡ್ತೀನಿ, ಆದರೆ ನನಗಷ್ಟೇ. ನಿಮ್ಮ ಬಟ್ಟೆಗಳನ್ನೆಲ್ಲ ಚಿಕ್ಕ ಪೂರಿನೇ ಇದು ಚೆನ್ನಾಗಿರುತ್ತಲ್ವಾ? ಹೌದು, ಚಿಕ್ಕದೇ ಇದು ನಿಪ್ಪಟ್ಟು ಥರ. ಸೊ ನಿಪ್ಪಟ್ಟು ಎಲ್ಲ ಮಾಡ್ತೀರಾ ಮನೇಲಿ? ಅಂದರೆ ಆಯಿಲ್ದು ಸ್ವಲ್ಪ ಕಡಿಮೆ ಅಂತ ಅಪರೂಪಕ್ಕೆ. ನಿಮ್ಮ ಹತ್ರ ನಾನು ಕೇಳಬೇಕಿತ್ತು, ಈ ಥರ ಸ್ಪೋರ್ಟ್ಸಲ್ಲೆಲ್ಲ ಇದ್ದೀರಲ್ಲ, ಅದೊಂಥರ ಖುಷಿ ಆಯಿತು ನನಗೆ. ಯೂಶ್ವಲಿ ಈ ಥರ ಸ್ಪೋರ್ಟ್ಸಲ್ಲಿ ಬೇರೆ ಹಾಡು ಹೇಳೋದು, ಡ್ಯಾನ್ಸ್ ಅದೆಲ್ಲ ಮಾಡ್ತಾರೆ. ಸ್ಪೋರ್ಟ್ಸಲ್ಲಿ ಸ್ವಲ್ಪ ಹೆಂಗಸರು ಕಡಿಮೆ, ಅಂದರೆ ಒಂದು ಏಜ್ ಆದಮೇಲೆ. ಎರಡೆಡೆ ಕರಿತೀರಾ? ಆದರೂ ಉಬ್ತಾ ಇದೆ ನೋಡಿ. ಇಲ್ಲಿ ಉಬ್ಬಿದ್ರೆ ಒಂಥರ ಚೆನ್ನಾಗಿರುತ್ತಲ್ವಾ? ಒಂದು ಉಬ್ಬಿದೆ, ಒಂದು ಉಬ್ಬಿಲ್ಲ. ಇಲ್ಲಿ ಎರಡು ಒಂದು ಡಿಫ್ರೆಂಟ್ ರುಚಿ ಆಗುತ್ತೆ. ಅಂದರೆ ಸಾಫ್ಟ್ ಆಗುತ್ತೆ ಅಂತನಾ ನೀವು ಉಬ್ಬದು ಬೇಡ ಅನ್ನೋದು? ಹೌದು. ಸಿಮ್ಮಲ್ಲೇ ಕರಿಯೋದೇ ಚೆನ್ನಾಗಾಯ್ತು. ಆಯ್ತಾ? ಆಯ್ತು. ಅದು ಸ್ವಲ್ಪ ಇನ್ನೂ ಗೀರ್ ಮಾಡ್ಕೋಬೇಕಾ? ಎರಡೆರಡು ಹಾಕಿದ್ರೆ ಎಲ್ಲ ಒಟ್ಟಿಗೆ ಹಾಕೋದಕ್ಕಾಗಲ್ಲ ಅಲ್ಲ? ಒಟ್ಟಿಗೆ ಹಾಕಿದ್ರೆ ಇಟ್ಕೊಳ್ಳುತ್ತೆ ಅಂತ. 3 ಹಾಕ್ತೀನಿ. ಆಗತ್ತಾ? 3 ಹಾಕಿದ್ರೆ ಆಗುತ್ತೆ. ಸರಿ. 2 ಸೈಡ್ ಚೆನ್ನಾಗಿ ಹುರಿಬೇಕಲ್ವಾ? ಕರಿಬೇಕು. ಇದು ಕರೆಕ್ಟಾಗಿ ಬಂತು ನೋಡಿ, ಅಷ್ಟು ಉಬ್ಬಲಿಲ್ಲ. ಆಗಿದೆಯಾ? ಆಗಿದೆ. ಆಫ್ ಮಾಡಿಬಿಡಿ.
ನಂಗನ್ಸುತ್ತೆ ನೀವು ಉಬ್ಬಿದೆ ಅನ್ಸಿದ್ರೆ ಬೇಗ ಅಂದ್ರೆ ಇಡೋದಾದ್ರೆ ಚಪ್ಪಟೆ ಆಗಿರೋದೇ ಹೌದು ಇಡಬೇಕು. ಜಾಸ್ತಿ ದಿನ ಇಡೋದಕ್ಕೆ. ಉಬ್ಬಿದ್ರೆ ಅದು ಇಮಿಡಿಯೇಟ್ ಆಗಿ 2 ದಿನದಲ್ಲಿ ಕನ್ಸ್ಯೂಮ್ ಮಾಡಿಬಿಡ್ಬೇಕು ಅಂತ. ಓಕೆ, ಇಟ್ಬಿಡಿ. ಸೊ ಖಾರ ಪೂರಿ ರೆಡಿ ಆಗ್ಬಿಟ್ಟಿದೆ. ಇನ್ನೊಂದು ಅಡುಗೆ ಏನೋ ಮಾಡ್ತೀನಿ ಅಂತ. ದ್ರಾಕ್ಷಿ ಜ್ಯೂಸ್ ಮಾಡ್ತೀನಿ, ಬ್ಲ್ಯಾಕ್ ದ್ರಾಕ್ಷಿ ಜ್ಯೂಸ್ ಮಾಡ್ತೀರಾ? ಈಗ ದ್ರಾಕ್ಷಿ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ. ಸೊ ದ್ರಾಕ್ಷಿ ಜ್ಯೂಸಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಈ ದ್ರಾಕ್ಷಿ ಜ್ಯೂಸ್ಗೆ ಕಪ್ ದ್ರಾಕ್ಷಿ, ಸ್ವಲ್ಪ ಉಪ್ಪು, ಸಕ್ಕರೆ, ಶುಂಠಿ, ಜೇನುತುಪ್ಪ. ಮೊದಲಿಗೆ ಈ ದ್ರಾಕ್ಷಿ ತಗೊಂಡು ನೀರಲ್ಲಿ 1/2 ಅವರು ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಉಪ್ಪು ಹಾಕಿ ನೆನೆಸಿಟ್ಬಿಡ್ಬೇಕು. ಅದನ್ನ ಚೆನ್ನಾಗಿ ತೊಳೆದು ಆ ನೀರು ಆಚೆ ಚೆಲ್ಬಿಟ್ಟು ಮತ್ತೆ ಇದೆಲ್ಲ ಬಿಡಿಸ್ಕೊಂಡು, ಇದು ಯೂಶುವಲಿ ಅದು ಏನದು ಕ್ರಿಮಿ ಕೀಟ ಬರಬಾರ್ದು ಔಷಧಿ ಹೊಡಿತಾರೆ. ಅದು ಕ್ಲೀನ್ ಆಗ್ಬೇಕು ಅಂದ್ರೆ ನೀವ್ ಹೇಳೋದು ಹುಣಸೆ ಹಣ್ಣು, ನಿಂಬೆ ಹಣ್ಣು ರಸ ಉಪ್ಪು ಹಾಕಿ ನೆನ್ಸಿಡ್ಬೇಕು. ಅವಾಗ ಅದೆಲ್ಲ ಹೋಗುತ್ತೆ, ಅದ್ರ ಪವರ್ ಕಡಿಮೆ ಆಗುತ್ತೆ. ಆಮೇಲೆ ಇದನ್ನ ನೀರನ್ನ ಚೆಲ್ಬಿಡೋದು. ಬೇರೆ ಹೊಸ ನೀರು ತಗೊಂಡು ಇದೆಲ್ಲ ಒಂದೊಂದೇ ಬಿಡಿಸ್ಕೋಬೇಕು ಗೊಂಚಲಿಂದ. ಬಿಡಿಸ್ಬೇಕಾದ್ರೆ ಗೊಂಚಲಿಂದ ಬಿಡಿಸ್ಕೊಳ್ಬೇಕಲ್ವಾ? ನಾವು ಹಂಗೆ ಇಟ್ಟಿರ್ತೀವಿ, ಆ ತರನು ಮಾಡಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಒಂದೊಂದ್ಸತಿ ಔಷಧಿ ಎಲ್ಲ ಸಂಧಿಯಲ್ಲಿ ಇರುತ್ತೆ, ತೊಳಿವಾಗ ಬಿಡಿಸಿ ತೊಳೆದ್ರೆ ಇನ್ನೂ ನಮಗೆ ಔಷಧಿ ತಿನ್ಬಾರ್ದು ಅಂತ ಹಂಗ್ ಮಾಡ್ಕೊಳ್ಳೋದೇ ಒಳ್ಳೇದಲ್ಲ. ಸರಿ, ಆಮೇಲೆ ಏನ್ ಮಾಡೋದು? ಅದು ನೀರಲ್ಲಿ ಶುಂಠಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ದ್ರಾಕ್ಷಿಗೆ ನೀರ್ ಹಾಕ್ಬೇಕು. ನೀರ್ ಹಾಕಿದ್ಮೇಲೆ ಶುಂಠಿ ಹೇಗೆ ಕಟ್ ಮಾಡಿ ಪೀಸ್ ಸಣ್ಣ ಪೀಸ್ ಮಾಡಿ ಹಾಕ್ತಿವಿ ಅದಕ್ಕೆ. ಒಲೆ ಮೇಲೆ ಇಡಬೇಕು. ಒಲೆ ಮೇಲೆ ಇಟ್ಟು ಉಪ್ಪು ಸ್ವಲ್ಪ ಇದು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದು ಶುಂಠಿ ಉಪ್ಪು ನೀರು ಹಾಕಿ ಎಲ್ಲ ಕುದಿಸ್ಕೊಂಡಿದ್ದೀನಿ, ತಗೊಂಡಿದ್ದೀನಿ. ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಜಾರ್ ಕೊಡ್ಲಾ? ಹೌದು, ಕೊಡಿ. ಇದು ದ್ರಾಕ್ಷಿ ಎಲ್ಲಿಂದ ತಂದಿದ್ದೀರಾ? ಇದು ನಮ್ಮ ತೋಟದ್ದೇ. ತೋಟ ಇದೆಯಾ ನಿಮ್ದು? ಹೌದು, ತೋಟ. ಎಲ್ಲಿದೆ? ಚಿಕ್ಕಬಳ್ಳಾಪುರದ ಹತ್ರ ಬೊಮ್ಮನಹಳ್ಳಿ ಅಂತ. ಬೆಳಿತೀರಾ ದ್ರಾಕ್ಷಿ? ಬೆಳಿತೀವಿ. ಹೌದಾ? ಮತ್ತೆ ಇನ್ನೇನಾದ್ರೂ ಬೆಳಿತೀರಾ? ರಾಗಿ ಬೆಳಿತೀವಿ, ಏನಾದರೂ ತರಕಾರಿ ಒಂಚೂರು. ಯಾರು ನೋಡ್ಕೊಳ್ತಾರೆ ಅಲ್ಲಿ? ತಮ್ಮ ಅಣ್ಣ ಇದ್ದಾರೆ. ನಮ್ಮ ಅಣ್ಣ ತಾಲೂಕ್ ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಕ್ತೀನಿ. ಈ ಬೇಯಿಸಿರೋದ್ರಿಂದ ಈ ಬೀಜನೂ ಪುಡಿ ಆಗಲ್ಲ, ನಾವು ಮಿಕ್ಸಿ ಮಾಡಿದ್ರು ಹಾಗೇ ಇರುತ್ತೆ. ಹಸಿದು ಇವಾಗ ಹಸಿ ಜ್ಯೂಸ್ ಎಲ್ಲ ಮಾಡ್ತಾರಲ್ವಾ, ಅವಾಗ ಇದೇ ತರನೇ ಮಿಕ್ಸಿಗೆ ಹಾಕ್ತಾರೆ. ಆದ್ರೆ ಅದು ಬೀಜ ಪುಡಿ ಆಗುತ್ತೆ ಅಂತನಾ? ಬೇಯಿಸಿರೋದ್ರಿಂದ ಆಗೋದಿಲ್ವಾ? ಆಗಲ್ಲ. ಮತ್ತೆ ಇದು ಗಂಟ್ಲು ಕೆರೆತ ಬರುತ್ತೆ ಅಂತಾರಲ್ವಾ, ಈ ಹಸಿ ಜ್ಯೂಸ್ ಕುಡಿದ್ರೆ ಕೆಮ್ಮು ಬರುತ್ತೆ ಅಂತಾರೆ. ಈ ಥರ ಮಾಡಿದ್ರೆ ಕೆರೆತನೂ ಬರೋದಿಲ್ಲ, ಕೆಮ್ಮು ಬರಲ್ಲ. ಮತ್ತೆ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 15-20 ದಿವಸ ಇರುತ್ತೆ, ಚೆನ್ನಾಗೇ ಇರುತ್ತೆ. ಸಕ್ಕರೆ ಹಾಕ್ತೀನಿ. ಇದಕ್ಕೆ ಸಕ್ಕರೆ ಹಾಕ್ತೀರಾ? ಸಕ್ಕರೆ ಕುದಿಯೋವಾಗಲೂ ಹಾಕ್ಬೋದು ಅಥವಾ ಮಿಕ್ಸಿ ಮಾಡೋವಾಗಲೂ ಹಾಕ್ಬೋದು. ಒಂದ್ಸತಿ ಬೇಗನೆ ಆಗ್ಬಿಡುತ್ತಲ್ವಾ? ಹೌದು, ಬೇಗ. ಏನು ಮಾಡೋದು? ಮತ್ತೆ ಇದು ಹೆಲ್ತಿ ಅಲ್ವಾ, ಮಕ್ಕಳಿಗೆ ಮೆಮೊರಿ ಪವರ್ ಇರುತ್ತೆ, ಮತ್ತೆ ಕ್ಯಾನ್ಸರು ಬರಲ್ಲ ಅಂತ. ಇನ್ನೇನು ಮಾಡ್ಕೋತೀರಾ ಅದನ್ನ? ಸೋಸ್ಕೊಳ್ಳೋಣ. ಸೋಯಿಸೋದು ಬೇಕಾ? ಈ ಪಾತ್ರೆಯಲ್ಲಿ ಸೋಯಿಸ್ತೀರಾ? ಹೌದು. ದ್ರಾಕ್ಷಿ ಯೂಶುವಲಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟನೇ. ಹೌದು, ಆದ್ರೆ ಜ್ಞಾಪಶಕ್ತಿ ಜಾಸ್ತಿ ಅಂತೆ ಇದು. ಆದ್ರೆ ಔಷಧಿ ಹೊಡಿತಾರೆ ಅಂತ ಸ್ವಲ್ಪ ಭಯ. ಆದ್ರೆ ನೀವ್ ಹೇಳ್ದಂಗೆ ಅದು ಕ್ಲೀನ್ ಮಾಡ್ಕೊಂಡು ಸೇವನೆ ಮಾಡಬೇಕು ಅಂತ. ಅದಕ್ಕೆ ಅದು ಸ್ವಲ್ಪ ನೀರು ಹಾಕಿ, ಅವಾಗ ನೀರು ಹಾಕ್ಲಾ? ಅದ್ರದ್ದು ಹಾಕಿ ಎಲ್ಲ ಚೆನ್ನಾಗಿ ಸೋಯಿಸಿದಿರಲ್ವಾ? ಇದು ನೋಡಿ, ಇದು ಬೀಜ ಎಲ್ಲ ಒಂಚೂರು ಪುಡಿ ಆಗಿಲ್ಲ, ಬೇಯಿಸಿರೋದು.
ಸೊ ಹಸಿ ದ್ರಾಕ್ಷಿ ಮಾಡೋದೇ ಇಲ್ವಾ ನೀವು, ಬೇಯಿಸಿದೆ ಮಾಡೋದಾ? ಅದೇ ಇದು ಕೆಮ್ಮು ಗಂಟ್ಲುಗೆ ಇದರಿಂದ ಈ ಥರ ಮಾಡಿ. ಹಸಿದಾದ್ರೆ ಇಡಕ್ಕಾಗಲ್ಲ. ಇಲ್ಲ ಇಲ್ಲ, ಅದು ಅವಾಗಲೇ ರೆಡಿ ಮಾಡ್ಕೊಂಡು ಆಗಲೇ ಕುಡಿಬೇಕು. ಇದೆಲ್ಲ ಹಾಕಿದ್ದೀರಾ? ಉಪ್ಪು ಹಾಕಿಲ್ಲ ಅನ್ಸುತ್ತೆ. ಉಪ್ಪು ಹಾಕಿದೆ? ಉಪ್ಪು ಕುದಿಸ್ದಾಗಲೇ ಹಾಕಿದ್ದೀರಾ? ಹಾಕಿದ್ದೀನಿ. ಇದು ಇದಕ್ಕೆ ಗ್ಲಾಸ್ ಜೇನುತುಪ್ಪ ಹಾಕತ್ತೀನಿ ಲಾಸ್ಟಲ್ಲಿ. ಇದು ಆಪ್ಷನ್ ಅಲ್ಲ? ಹೌದು. ಇದು ಬೇಕು ಅಂದ್ರೆ ಹಾಕೋಬಹುದು. ಸ್ಪೂನ್ ಜೇನುತುಪ್ಪ ಎಲ್ಲ ಅಂದ್ರೆ ಒಂದು ಲೆಕ್ಕದಲ್ಲಿ ಜೇನುತುಪ್ಪ ಒಳ್ಳೇದು ಅಂತ. ಒಳ್ಳೇದು ಅಂತ ಇಲ್ಲದಿದ್ರೂ ಪರವಾಗಿಲ್ಲ ಅಂತ. ಜೇನುತುಪ್ಪ ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಬಿಡಿ. ಮಕ್ಕಳಿಗೆಲ್ಲ ಒಳ್ಳೇದು. ಹೌದೌದು. ಜೇನುತುಪ್ಪ ಈಗ ಕೆಮ್ಮೆಲ್ಲ ಆದಾಗ ಜೇನುತುಪ್ಪನೇ ಕೊಡ್ತಾರೆ, ಕಾಳು ಮೆಣಸಿನ ಪುಡಿ. ಹಾಗೆ ಒಂದು ಜ್ಯೂಸ್ ರೆಡಿ ಆಗಿದೆ, ಗ್ಲಾಸ್ ಕೊಡಿ. ಸೊ ಹಣ್ಣಿನ ಜ್ಯೂಸ್ ಎಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಮಾಡ್ತಾ ಇರ್ತೀವಿ. ಅಂದರೆ ಜ್ಯೂಸ್ ಮಾಡೋದಕ್ಕಿಂತ ಅಲ್ಲೇ ತೋಟದಲ್ಲಿ ಫ್ರೆಶ್ ಫ್ರೆಶ್ ಹಣ್ಣೆ ಸಿಗುತ್ತಲ್ಲ, ಹಣ್ಣೆ ತಿನ್ನೋದು. ಬೇರೆ ಹಣ್ಣುಗಳು ಬೆಳಿತೀರಾ? ಈ ಬೇರೆ ಹಣ್ಣೆ ದ್ರಾಕ್ಷಿ ಮೇನ್. ಮತ್ತೆ ಇದು ಹಲಸಿನ ಮರ ಎಲ್ಲ ಇದೆಯಾ? ಹಲಸಿನ ಹಣ್ಣೆಲ್ಲ ಬೆಳಿತೀರಾ? ಓಕೆ. ಸರ್ವಿಂಗ್ ಪ್ಲೇಟ್ ಅಲ್ಲಿ ಖಾರ ಪೂರಿ ಕೂಡ ಇದು ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ. ಇದು ಜ್ಯೂಸು ಮತ್ತು ಖಾರ ಪೂರಿ ರೆಡಿಯಾಗಿದೆ. ಓಕೆ. ಸೊ ಖಾರ ಪೂರಿ ಫಸ್ಟ್ ಮಾಡಿಟ್ಟಿದ್ದೀರಾ, ಅದನ್ನೇ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ರುಚಿಯಾಗಿದೆ. ಒಂಥರ ನನಗೆ ಪೂರಿ ಅನ್ನಿಸ್ಲಿಲ್ಲ, ಒಂಥರ ಕ್ರಿಸ್ಪಿನೆಸ್ ಇದ್ದು ಒಂಥರ ನೀವು ಹೇಳ್ದಂಗೆ ನಿಪ್ಪಟ್ಟು ಥರನೋ ಏನೋ ಒಂದು ಅನ್ನಿಸ್ತಾ ಇದೆ. ಆದರೆ ತುಂಬ ಚೆನ್ನಾಗಿದೆ. ತುಂಬ ಖಾರನೂ ಇಲ್ಲ. ಖಾರ ಪೂರಿ ಅಂದರೆ ಮೈಲ್ಡಾಗಿ ಖಾರ ಹಾಕಿದ್ದೀರಾ, ತುಂಬ ರುಚಿಯಾಗಿದೆ. ಇದು ಅದ್ಭುತವಾಗಿದೆ. ನಾನು ಯಾವಾಗಲೂ ಹಸಿದು ಮಾಡಿರೋದನ್ನು ಟೇಸ್ಟ್ ಮಾಡಿದ್ದೀನಿ. ಯೂಶ್ವಲಿ ಜ್ಯೂಸ್ ಅನ್ನುವಾಗ ಹಸಿ ದ್ರಾಕ್ಷಿದು. ಇದು ಬೇಯಿಸ್ಬಿಟ್ಟು ಮಾಡಿದ್ದೀರಾ, ಆ ಘಾಟು ಕೂಡ ಇಲ್ಲ. ಸ್ವಲ್ಪ ಅದೊಂಥರ ಘಾಟ್ ಹೊಡೆಯುತ್ತೆ ಹಸಿದು. ತುಂಬ ಚೆನ್ನಾಗಿದೆ. ಈಗ ಬಿಸಿಲು ಕಾಲದಲ್ಲಿ ನಿಮಗೆ ಮನೆಗೆ ಹೋಗಿ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ತಣ್ಣಗೆ ಕುಡಿಯುವಾಗ ಫ್ರೆಶ್ನೆಸ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ 2 ಅಡುಗೆಗಳನ್ನು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿಗೆ ಬಂದು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ವೀಕ್ಷಕರೇ, ಖಾರ ಪೂರಿ ಮತ್ತು ದ್ರಾಕ್ಷಿ ಜ್ಯೂಸನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಖಾರ ಪೂರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಅರಿಶಿಣ ಪುಡಿ, ಮೇಥಿ ಸೊಪ್ಪು, ಉಪ್ಪು, ಅಚ್ಚ ಖಾರದ ಪುಡಿ, ಜೀರಿಗೆ. ಖಾರ ಪೂರಿ ಮಾಡುವ ವಿಧಾನ: ಮೊದಲು ಬೌಲ್ಗೆ ಗೋಧಿ ಹಿಟ್ಟು, ಅರಿಶಿಣ ಪುಡಿ, ಮೇಥಿ ಸೊಪ್ಪು, ಉಪ್ಪು, ಅಚ್ಚ ಖಾರದ ಪುಡಿ, ಜೀರಿಗೆ, ಎಣ್ಣೆ, ಸ್ವಲ್ಪ ನೀರು ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಖಾರ ಪೂರಿ ಸವಿಯಲು ಸಿದ್ಧ. ಗ್ರೇಪ್ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಪ್ಪು ದ್ರಾಕ್ಷಿ, ಉಪ್ಪು, ಸಕ್ಕರೆ, ಶುಂಠಿ, ಜೇನುತುಪ್ಪ. ಗ್ರೇಪ್ ಜ್ಯೂಸ್ ಮಾಡುವ ವಿಧಾನ: ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿ ತೊಳೆದ ದ್ರಾಕ್ಷಿಯನ್ನು ನೀರು, ಶುಂಠಿ, ಉಪ್ಪಿನೊಂದಿಗೆ ಕುದಿಸಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ಸಕ್ಕರೆ ಹಾಕಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಸೋಸಿ ಅದಕ್ಕೆ ಜೇನುತುಪ್ಪ ಹಾಕಿದರೆ ರುಚಿಯಾದ ಗ್ರೇಪ್ ಜ್ಯೂಸ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಖಾರ ಪೂರಿ ಮತ್ತು ದ್ರಾಕ್ಷಿ ಜ್ಯೂಸನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.